ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚಮನೋ ಯಮನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ಆಗಸ್ಟ್ ತಿಂಗಳಲ್ಲಿ ಧನುರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ನಿಮ್ಮ ರಾಶಿಯಿಂದ ತೃತೀಯ ರಾಶಿಯಲ್ಲಿ ರಾಹು, ಚತುರ್ಥ ರಾಶಿಯಲ್ಲಿ ಶನೈಶ್ಚರನು, ಹಾಗೆ ಸಪ್ತಮ ರಾಶಿಯಲ್ಲಿ ಕುಜ, ಅಷ್ಟಮ ರಾಶಿಯಲ್ಲಿ ರವಿ, ಬುಧ ಮತ್ತು ಗುರು ಉಚ್ಚನಾಗಿ ಅಷ್ಟಮ ಸ್ಥಾನದಲ್ಲಿ ಕೂತಿದ್ದಾನೆ. ಹಾಗೆ ನವಮ ರಾಶಿಯಲ್ಲಿ ಕೇತು, ದಶಮ ರಾಶಿಯಲ್ಲಿ ಶುಕ್ರ, ಹೀಗೆಲ್ಲ ಗ್ರಹಸ್ಥಿತಿ ಇದೆ. ಮೂಲ ನಕ್ಷತ್ರ 1, 2, 3, 4ನೇ ಪಾದ, ಪೂರ್ವಾಷಾಢ ನಕ್ಷತ್ರ 1, 2, 3, 4ನೇ ಪಾದ, ಉತ್ತರಾಷಾಢ ನಕ್ಷತ್ರ 1ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ, ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ಫಲಗಳು, ಸ್ವಲ್ಪ ವ್ಯತ್ಯಾಸವೂ ಕೂಡ ಆಗಬಹುದು. ಇದೇ ಸಂಪೂರ್ಣವಾದಂಥ ತೀರ್ಮಾನ ಹೇಳುವಂಥದ್ದಲ್ಲ. ಯಾಕಂದರೆ ಜನ್ಮ ಜಾತಕ ಬಹಳ ಮುಖ್ಯವಾದಂಥದ್ದು. ನೋಡಿ, ಈ ತಿಂಗಳು ಏನು ಹಬ್ಬ ಹರಿದಿನಗಳು ಏನು ವಿಶೇಷ ಇದೆ ಅಂತಂದರೆ, ಆರಂಭದಲ್ಲಿ ಆಷಾಢ ಮಾಸ ಇರುತ್ತೆ. 31ನೇ ತಾರೀಕಿಗೆ 2ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ. ಅಂದರೆ ಪ್ರತಿ ಶುಕ್ರವಾರವೂ ಕೂಡ ಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು ಆಷಾಢ ಮಾಸದಲ್ಲಿ. ಯಾಕಂದರೆ ಹಿಂದಿನ ತಿಂಗಳಲ್ಲೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡಿದಿರಿ. ಈ ತಿಂಗಳಲ್ಲೂ ಕೂಡ ಲಕ್ಷ್ಮಿಯನ್ನು ಪೂಜೆ ಮಾಡುವಂಥ ಶುಭವಾದಂಥ ದಿವಸ. 2ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 4ನೇ ತಾರೀಕಿಗೆ ಚಾಮುಂಡೇಶ್ವರಿ ಜನ್ಮೋತ್ಸವ, ಹಾಗೆ 8ನೇ ತಾರೀಕಿಗೆ ಸ್ಮಾರ್ತ ಏಕಾದಶಿ, 9ನೇ ತಾರೀಕಿಗೆ ಭಾಗವತ ಏಕಾದಶಿ, 10ನೇ ತಾರೀಕಿಗೆ ಸೋಮ ಪ್ರದೋಷ, 12ನೇ ತಾರೀಕಿಗೆ ಜ್ಯೋತಿರ್ ಭೀಮೇಶ್ವರ ವ್ರತ ಮತ್ತು ನಾಗರ ಅಮಾವಾಸ್ಯೆ ಹೇಳುವಂಥದ್ದಿದೆ. ಹಾಗೆ 13ನೇ ತಾರೀಕಿಗೆ ನೋಡಿ ನಾಗ ಚತುರ್ಥಿ, 17ನೇ ತಾರೀಕಿಗೆ ನಾಗರ ಪಂಚಮಿ, 17ನೇ ತಾರೀಕಿಗೆ ಸಂಕ್ರಾಂತಿ ಅಂದರೆ ಸಿಂಹ ಸಂಕ್ರಾಂತಿಯೂ ಕೂಡ ಇದೆ. ಪ್ರತಿ ತಿಂಗಳು ಕೂಡ ಸಂಕ್ರಾಂತಿ ಆಗುತ್ತೆ. ಹಾಗೆ 23ನೇ ತಾರೀಕಿಗೆ ಮತ್ತೆ ಏಕಾದಶಿ ಇದೆ. ಹಾಗೆ 25ನೇ ತಾರೀಕಿಗೆ ಅಂಗಾರಕ ಜಯಂತಿ, ಬಹಳ ಮುಖ್ಯವಾಗಿ ಅಂಗಾರಕ ಜಯಂತಿ ಆಚರಣೆ ಇದೆ. ಹಾಗೆ 26ನೇ ತಾರೀಕಿಗೆ ಋಗ್ವೇದಿಗಳಿಗೆ ಉಪಕರ್ಮ, 28ಕ್ಕೆ ತೈತ್ತರೀಯ ಯಜುರ್ವೇದಿಗಳು ಉಪಕರ್ಮ, ಹೀಗೆಲ್ಲ ಇದೆ. ಒಂದು ಹಂತಕ್ಕೆ ಹಬ್ಬ ಹರಿದಿನಗಳು ಬಹಳ ಮುಖ್ಯವಾಗಿದೆ. ಅದರಲ್ಲೂ ಕೂಡ ಈ ಒಂದು ಶ್ರಾವಣ ಮಾಸ 13ನೇ ತಾರೀಕು ಅನಂತರದಲ್ಲಿ ಆರಂಭವಾಗುತ್ತಲ್ವ, ಹಾಗಾಗಿ ಎಲ್ಲ ಶುಭವಾದಂಥ ಕೆಲಸಗಳು, ಗೃಹ ಪ್ರವೇಶ, ಉಪನಯನ, ಹೀಗೆ ಒಳ್ಳೆ ರೀತಿಯಾದಂಥ ಕೆಲಸ ಕಾರ್ಯಗಳು ಮತ್ತು ದೇವತಾ ಆರಾಧನೆ ಮಾಡುವಂಥದ್ದು. ಶ್ರಾವಣ ಮಾಸದಲ್ಲಿ ನೋಡಿ, ವರಮಹಾಲಕ್ಷ್ಮಿ ಹಬ್ಬ ದೊಡ್ಡದಾದಂಥ ಹಬ್ಬ. ಯಾಕಂದರೆ ನಿಮ್ಮ ಕಷ್ಟ ತೊಂದರೆಗಳೆಲ್ಲದಕ್ಕೂ ಕೂಡ ಪರಿಹಾರ ವರಮಹಾಲಕ್ಷ್ಮಿ ಹಬ್ಬ. ಹಾಗೆ 30ನೇ ತಾರೀಕಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, 31ಕ್ಕೆ ಸಂಕಷ್ಟರ ಚತುರ್ಥಿ, ಹೀಗೆಲ್ಲ ಇದೆ. ಹಾಗೆ ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳಿಸ್ಕೊಡೋಣ. ಹಾಗೆ ಈ ತಿಂಗಳಲ್ಲಿ 26ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ. ಇನ್ನೊಂದು 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಇದೆ. ಹಾಗಾಗಿ ಆ ದಿವಸ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಿಕೊಳ್ಳಿ. ಮತ್ತು ಏನಾದರೂ ಒಂದು ಪ್ಲ್ಯಾನ್ ಮಾಡಿಕೊಳ್ಳಿ. ಧನುರಾಶಿಯವರಿಗೆ ನಾನು ಹಿಂದೆ ಹೇಳಿದ್ದೆ ಏನಾದರೂ ಸ್ವಲ್ಪ ಕಾಮೆಂಟ್ ಮಾಡಿ ಅಂತ. ಬಹಳ ಜನ ಕಾಮೆಂಟ್ ಮಾಡಿಲ್ಲ ಅನ್ನಿಸ್ತದೆ. ಯಾಕಂದರೆ ವಿಡಿಯೋ ನೀವು ನೋಡ್ತಾ ಇರ್ತೀರಿ, ನಿಮಗೆ ಏನು ಅನುಕೂಲ ಅನಾನುಕೂಲ ಆಗ್ತದೆ ಹೇಳೋದನ್ನು ಸ್ವಲ್ಪ ನಮಗೆ ಕೆಲವು ಸಲ ಕಾಮೆಂಟನ್ನು ನೋಡ್ತೇವೆ, ಎಲ್ಲದನ್ನು ಕೂಡ ನೋಡಲಿಕ್ಕಾಗೋದಿಲ್ಲ. ಹಾಗಿದ್ದಾಗೂ ಕೂಡ ಧನುರಾಶಿಯವರು ಒಂದಷ್ಟು ಜನ ಮಾಡಿದ್ದಾರೆ, ಒಂದಷ್ಟು ಜನ ಮಾಡಿಲ್ಲ. ಯಾಕಂದರೆ ನಾವು ಈ ಫಲಗಳನ್ನು ಹೇಳುವಾಗ ವ್ಯಕ್ತಿಗತವಾಗಿ ಹೇಗೆ ಬದಲಾವಣೆ ಆಗ್ತದೆ ಎಂಬುದನ್ನು ನೋಡಿ ಹೇಳಬೇಕು ಎಂಬುದಾಗಿ ನಾವಿದು ಹೇಳುವಂಥದ್ದು. ಗೋಚಾರದಲ್ಲಿರುವಂಥ ಗ್ರಹಗಳನ್ನು ತಿಳ್ಕೊಂಡು ಹೇಳ್ತಾ ಇರ್ತೇವೆ. ಹಾಗಾಗಿ ಒಬ್ಬೊಬ್ಬರ ಜಾತಕ ವೈಯಕ್ತಿಕವಾದಂತಹ ವ್ಯತ್ಯಾಸಗಳು ಕೂಡ ಇರ್ತದೆ. ನೋಡಿ, ಈಗ ನಾವು ಗೋಚಾರದಲ್ಲಿ ನೋಡ್ತಾ ಹೋದರೆ ಅಷ್ಟಮದಲ್ಲಿ ಗುರು ಉಚ್ಚನಾದಂಥ ಒಂದು ಸ್ಥಿತಿಯಲ್ಲಿದ್ದಾನೆ. ಬಹಳ ಜನಕ್ಕೆ ಗುರು ಚೇಂಜ್ ಆದ ಅನಂತರದಲ್ಲಿ ಬಹಳ ಉತ್ತಮವಾದಂಥ ಫಲಗಳನ್ನು ನೀಡ್ತಾ ಇದ್ದಾನೆ. 10 ಜನ ನೋಡ್ತಾ ಹೋದರೆ ಕೆಲಸಗಳನ್ನು ಕಳ್ಕೊಂಡಂಥ ವ್ಯಕ್ತಿಗಳು ಕೂಡ ಇದ್ದಾರೆ. ಹಾಗಾಗಿ ಹಿಂದಿನ ತಿಂಗಳನ್ನು ಕಾಮೆಂಟ್ ಮಾಡಿ ಅಂತಂದೆ. ಇನ್ನು ರಾಶ್ಯಾಧಿಪತಿಯಾದಂತಹ ಗುರುವು ಸ್ವಾಭಾವಿಕವಾಗಿ ಉಚ್ಚ ಸ್ಥಾನದಲ್ಲಿದ್ದಾಗ ಬಹಳ ಶ್ರೇಷ್ಠವಾದಂಥ ಫಲಗಳನ್ನು ಕೂಡ ನೀಡಿದಾನೆ ಎಂಬಂತಹ ನಮ್ಮ ಗ್ರಹಿಕೆ ಮತ್ತು 10 ಜನಕ್ಕೂ ನೋಡಿದ್ದೇವೆ. ಹಾಗಾಗಿ ಜನ್ಮಜಾತಕ ಬಹಳ ಮುಖ್ಯವಾದಂಥದ್ದು. ನೋಡ್ತಾ ಹೋಗೋಣ ಒಂದೊಂದೇ ಗ್ರಹಗಳ ಸ್ಥಿತಿಯನ್ನು. ಮೊದಲನೇದಾಗಿ ಸಪ್ತಮದಲ್ಲಿ ಕುಜ ಇದ್ದಾನೆ, ಏನು ಫಲ ಕೊಡಬಹುದು ಎಂಬುದನ್ನು ನೋಡೋಣ. ಒಂದು ಹಂತಕ್ಕೆ ಧೈರ್ಯವನ್ನು ಕೊಡ್ತಾನೆ ಕುಜ. ಮತ್ತು ಕೆಲವೊಂದು ಹಣಕಾಸಿನ ಮೂಲ ಬರುವಂಥ ಸಾಧ್ಯತೆಗಳು ಕಾಣುತ್ತೆ. ಇನ್ಕಮ್ ಸೋರ್ಸು ಅಂತ ಹೇಳ್ತೇವಲ್ಲ, ಬೇರೆ ಬೇರೆ ಕಡೆಗೆ ಹಿಂದೆ ಹೂಡಿಕೆ ಮಾಡಿರುವಂಥ ಹಣವು ಸ್ವಲ್ಪ ನಿಮ್ಮ ಕಡೆಗೆ ದೃಷ್ಟಿ ಇಡ್ತದೆ, ನಿಮ್ಮ ಕಡೆಗೆ ಬರುತ್ತೆ.
ಯಾಕಂದರೆ ಈ ರಾಶಿಯವರು ಒಂದು ಹಂತಕ್ಕೆ ಮನಸ್ಥಿತಿ ಡಿಪ್ರೆಷನ್ ಆಗಿರುವಂಥದ್ದು, ಉದ್ಯೋಗ ಕಳ್ಕೊಂಡಂಥ ವ್ಯಕ್ತಿಗಳು, ಮತ್ತು ಇದ್ದಕ್ಕಿದ್ದ ಹಾಗೆ ನಿಮ್ಮ ಮನಸ್ಥಿತಿ ಯಾರೂ ಬೇಡಪ್ಪ ಹೇಳುವಂಥ ಒಂದು ವೈರಾಗ್ಯ ಸ್ಥಿತಿಯು ಬಹಳಷ್ಟು ಜನರ ಜಾತಕದಲ್ಲಿ ನೋಡಿದಾಗೂ ಕೂಡ ಕಾಣುತ್ತದೆ. ಹಾಗೆ ನೀವು ಸ್ವಲ್ಪ ಆಶಾಭಾವನೆಯನ್ನು ಇಟ್ಕೊಂಡು ಪ್ರಯತ್ನ ಮಾಡಬೇಕು. ಯಾಕಂದರೆ ಜೀವನದಲ್ಲಿ ನನಗೆ ಸಿಗಲ್ಲ, ನನಗಾಗಲ್ಲ, ನನ್ನ ಕಡೆಯಿಂದ ಅದು ಏನೂ ಆಗುವುದಿಲ್ಲ ಅಂತಂದರೆ ಯಾವ ವ್ಯವಸ್ಥೆಯೂ ಜಗತ್ತಿನಲ್ಲಿ ಬರಲ್ಲ. ನೋಡಿ, ಖಂಡಿತವಾಗೂ ಒಂದು ಹಂತಕ್ಕೆ ನಾವು ಮುಂದೆ ಹೋದಾಗ ಆ ವಿಧಿ ಸಪೋರ್ಟ್ ಎಲ್ಲವೂ ಕೂಡ ನಮಗೆ ಸಿಗ್ತಾ ಹೋಗ್ತದೆ. ನಾವು ಒಂದು ಹಂತಕ್ಕೆ ನಮ್ಮ ಹೆಜ್ಜೆಯನ್ನೇ ಇಟ್ಟಿಲ್ಲ ಅಂತಾದರೆ ನೋಡಿ, ಮಗು ಒಂದು ಹೆಜ್ಜೆ ಇಡ್ತದೆ, ಬೀಳ್ತದೆ, ಮತ್ತೊಂದು ಹೆಜ್ಜೆ ಇಡ್ತದೆ. ಮಗು ನಾನು ಬಿದ್ದು ಬಿಡ್ತೇನೆ ಅಂತೇಳಿ ಯೋಚನೆ ಮಾಡ್ತಾ ಹೋದರೆ ನೀವು ಪ್ರತಿಯೊಬ್ಬರು ಮಕ್ಕಳಾಗೆ ದೊಡ್ಡವರಾಗಿದ್ದೇವೆ. ಹಾಗಾಗಿ ನಾವು ಒಂದು ಹೆಜ್ಜೆ ಇಟ್ಟಿಲ್ಲ ಅಂತಾದರೆ ಜೀವನದಲ್ಲಿ ಮುಂದೆ ಬರುವಂಥ ಸಾಧ್ಯತೆಗಳು ಇಲ್ಲ. ಹಾಗಾಗಿ ಈ ಸಮಯದಲ್ಲಿ ಎಷ್ಟೋ ಜನರಿಗೆ ತೊಂದರೆಗಳು ಕೂಡ ಇರಬಹುದು. ಹಾಗಾಗಿ ಒಂದು ಹೆಜ್ಜೆ ನೀವು ಮುಂದೆ ಇಟ್ಟರೆ ಮತ್ತೊಂದು ಹೆಜ್ಜೆಯನ್ನು ಭಗವಂತ ಏನೋ ಒಂದು ಇಡುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಒಂದು ಹೆಜ್ಜೆ ಇಡಲಿಕ್ಕೆ ಹೆದರಿಕೆಯಾಗಿ ಒಂದು ಹೆಜ್ಜೆಯನ್ನೇ ಇಟ್ಟಿಲ್ಲ ಅಂತಾದರೆ ಮತ್ತೊಂದು ಹೆಜ್ಜೆಯನ್ನು ಖಂಡಿತವಾಗಿ ಇಡಲಿಕ್ಕೆ ಜಗತ್ತಿನಲ್ಲಿ ಸಾಧ್ಯವಿಲ್ಲ. ಹಾಗಾಗಿ ಮೊದಲನೇದಾಗಿ ಕುಜನು ಸಪ್ತಮದಲ್ಲಿದ್ದಾನೆ. ಒಂದನೇದಾಗಿ ಸ್ವಲ್ಪ ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿ, ಮತ್ತು ಸಣ್ಣದಾಗಿ ಕಲಿತಾ ಹೋಗಿ, ಸಣ್ಣದಾಗಿ ಈ ಒಂದು ಬಿಸ್ನೆಸ್ಸನ್ನು ಕೂಡ ಆರಂಭ ಮಾಡ್ತಾ ಹೋಗಿ. ಯಾಕಂದರೆ ಎಷ್ಟೋ ಸಲ ಉದ್ಯೋಗ ಕಳ್ಕೊಂಡ್ಬಿಟ್ರೆ ನನ್ನ ಜೀವನವೇ ಹೋಗಿಬಿಡುತ್ತೆ ಹೇಳುವಂತಹ ಆ ದುಸ್ಥಿತಿಗೆ ಹೋಗ್ತಾರೆ. ಆದರೆ ಅದನ್ನು ಯೋಚನೆ ಮಾಡ್ಕೊಂಡಿರಬೇಕು. ಒಂದು ದಿವಸ ಬಿಸ್ನೆಸ್ ಲಾಸ್ ಆದರೆ ಏನಾಗುತ್ತೆ, ಅಥವಾ ಇವತ್ತು ನಾವು ಯೋಚನೆ ಮಾಡ್ತಾ ಇರ್ತೇವೆ ನೋಡಿ, ಯೂಟ್ಯೂಬ್ ಪ್ರಪಂಚ ಎಷ್ಟೊಂದು ಮುಂದುವರೆದಿದೆ, ನಾಳೆ ಯೂಟ್ಯೂಬೇ ಇಲ್ಲ ಅಂತಂದರೆ ಏನಾಗ್ಬೋದು, ಅದಕ್ಕೂ ನಾವು ಸಿದ್ಧವಾಗಿಯೇ ಇರಬೇಕು ಪ್ರತಿ ಕ್ಷಣದಲ್ಲಿ. ಯಾಕಂದರೆ ಯಾವುದೂ ಕೂಡ ಎಲ್ಲೂ ಕೂಡ ಶಾಶ್ವತವಾದ್ದಲ್ಲ. ಹಾಗಾಗಿ ಈಗ ಉದ್ಯೋಗ ಮಾಡ್ತಾ ಇದ್ದರೆ ಒಂದು ಜೊತೆಗೆ ಬಿಸ್ನೆಸ್ ಮಾಡುವಂಥದ್ದು, ಜೊತೆಗೆ ಯೋಚನೆ ಬೇರೆ ಮಾಡ್ತಾ ಇರುವಂಥದ್ದು ಇರಬೇಕು. ಒಂದನ್ನೇ ನಂಬ್ಕೊಂಡು ಹೋಗ್ತಾ ಇರುವಂಥ ಪ್ರಯತ್ನಗಳು ಒಳ್ಳೆಯದಲ್ಲ. ಒಟ್ಟಿನಲ್ಲಿ ಕುಜನು ಧೈರ್ಯವನ್ನು ಕೊಡ್ತಾನೆ, ಏನೋ ಒಂದು ಮನಸ್ಸಿಗೆ ಸಾಹಸವನ್ನು ಮಾಡುವಂತಹ ಶಕ್ತಿಯನ್ನು ಕೂಡ ಕೊಡ್ತಾನೆ. ಹಾಗಾಗಿ ಒಂದೊಂದೇ ಮೆಟ್ಲು ಮೇಲಕ್ಕೆ ಹೋಗುವಂತಹ ಪ್ರಯತ್ನಗಳು ಕುಜ ಈ ತಿಂಗಳಲ್ಲಿ ನೀವು ಮಾಡಿಸ್ತಾನೆ. ಅವನು ವ್ಯಯಾಧಿಪತಿ, ಪಂಚಮಾಧಿಪತಿ. ಹಾಗಾಗಿ ಆ ಕುಜನನ್ನು ನಂಬುತ್ತಾ ಹೋಗಿ, ಕುಜನನ್ನು ಬಿಡಬೇಡಿ ನೀವು. ಯಾಕಂದರೆ ಧೈರ್ಯ ಹೇಳುವಂಥದ್ದು ಮನಸ್ಸಿನಿಗಿದ್ದರೆ ಎಲ್ಲವೂ ಕೂಡ ಮುಂದೆ ಹೋಗ್ತಾ ಇರುತ್ತೆ. ಹಾಗೆ ಇನ್ನು ಚತುರ್ಥ ರಾಶಿ ಶನೇಶ್ವರನು, ಚತುರ್ಥ ಶನೇಶ್ವರ ಇದ್ದಾನೆ. ಸ್ವಲ್ಪ ವಾಹನದಲ್ಲಿ ಏನೋ ಒಂದು ಲಾಭಾಂಶ ಆಗುವಂಥದ್ದು, ಶುಕ್ರ ಮತ್ತು ಶನಿಯ ಪರಸ್ಪರ ದೃಷ್ಟಿ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ವಾಹನದ ವಿಷಯದಲ್ಲಿ ಲಾಭಾಂಶ ಆಗುವಂಥದ್ದು, ಬೆಳ್ಳಿ ಬಂಗಾರ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಬಹಳ ಉತ್ತಮವಾದಂಥ ಅವಕಾಶಗಳು, ಮತ್ತು ಧಾರ್ಮಿಕ ಮುಖಂಡರಿರಬಹುದು, ಧಾರ್ಮಿಕ ಪ್ರವಚನ ಮಾಡ್ತಾ ಇರುವಂಥ ವ್ಯಕ್ತಿಗಳಿರಬಹುದು, ಅಥವಾ ದೇವಸ್ಥಾನದಲ್ಲಿ ಕೈಂಕರ್ಯ ಮಾಡ್ತಾ ಇರುವಂಥ ವ್ಯಕ್ತಿಗಳಿರಬಹುದು. ನಿಮಗೆಲ್ಲ ಹೆಚ್ಚಿನದಾದಂಥ ಅವಕಾಶಗಳು, ಒಳ್ಳೆ ರೀತಿಯಾದಂತಹ ಸನ್ಮಾನಗಳು, ಗೌರವ ಎಲ್ಲವೂ ಕೂಡ ಸಿಗ್ತದೆ ಈ ತಿಂಗಳಲ್ಲಿ. ಗುರು ಉಚ್ಚವಾದಂಥದ್ರಿಂದ ನೀವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದೇವತಾ ಕಾರ್ಯಗಳನ್ನು ಮಾಡ್ತಾ ಹೋದರೆ ಅದು ಈ ಕ್ಷಣಕ್ಕಾಗದೇ ಇರಬಹುದು, ಸ್ವಲ್ಪ ತಿಂಗಳು, ಸ್ವಲ್ಪ ವರ್ಷದಲ್ಲಿ ಒಳ್ಳೆ ರೀತಿಯಾದಂಥ ಫಲಿತಾಂಶವನ್ನು ಖಂಡಿತವಾಗೂ ಕೂಡ ಕೊಡುತ್ತೆ. ಯಾಕಂದರೆ ನೀವು ಹಿಂದೆ ನೋಡಿದಿರಿ, ಹಿಂದೆ ಸಾಡಸಾತ್ಸನೆ ಇದ್ದಾಗ ಬಹಳಷ್ಟು ವಿಷಯದಲ್ಲಿ ನೋಡಿದ್ದೀರಿ ನೀವು ಜೀವನದಲ್ಲಿ. ಏನೋ ಬಹಳಷ್ಟು ಒದ್ದಾಟಗಳನ್ನು ಕೆಲವೊಂದಷ್ಟು ಕಳ್ಕೊಂಡಿದ್ದೀರಿ ನೀವು. ಆದರೆ ಅವುಗಳನ್ನೆಲ್ಲ ಸ್ವಲ್ಪ ಗಳಿಸ್ತಾ, ಸ್ವಲ್ಪ ಬದಲಾವಣೆ ಆಡ್ತಾ, ಸ್ವಲ್ಪ ಮುಂದೆ ಒಂದು ಹಂತಕ್ಕೆ ಕಾಲಿಟ್ಕೊಂಡು ಬರ್ತಾ ಇದ್ದೀರಿ. ಅದು ಬಹಳ ಉತ್ತಮವಾದಂಥದ್ದು. ಹಾಗಾಗಿ ಕುಜನು ಬಹಳ ಮುಖ್ಯವಾಗಿ ಧೈರ್ಯವನ್ನು ಕೂಡ ಕೊಟ್ಟು, ಗುರು ಧಾರ್ಮಿಕವಾದಂಥ ಮನಸ್ಥಿತಿಯನ್ನು ಕೂಡ ಕೊಡ್ತಾನೆ. ಹಾಗಾಗಿ ಸ್ವಲ್ಪ ಕಷ್ಟ ಇದೆ ಅಂಥೇಳಿ ನೀವು ಚಿಂತೆ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಹೋಗಬೇಡಿ. ಭಗವಂತನ ನಾಮಸ್ಮರಣೆ ಪ್ಲ್ಯಾನ್ ಮಾಡುವಂಥದ್ದನ್ನು ಮಾಡಿ. ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳಾಗುತ್ತೆ. ಒಂದಂಥ ಕುಜನಿಂದ ಭೂಮಿಯ ವಿಷಯದಲ್ಲಿ ದಿಢೀರ್ನೇ ಏನೋ ಬದಲಾವಣೆ ಆಗಿಬಿಡುತ್ತೆ. ಈಗ ಗೊತ್ತಿಲ್ಲ, ಕುಜನು ರಾಶಿ ನೋಡ್ತಾ ಇದ್ದಾನೆ. ಮತ್ತು ಬಟ್ಟೆ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಬಹಳ ಉತ್ತಮವಾದಂಥದ್ದು. ಸಿನಿಮಾ ರಂಗದಲ್ಲಿರುವಂಥ ವ್ಯಕ್ತಿಗಳಿಗೂ ನೋಡಿ ಶುಕ್ರ ಬಹಳ ಒಳ್ಳೆಯದು ಮಾಡ್ತಾನೆ. ಕಲೆ, ಸಾಹಿತ್ಯ, ಸಂಗೀತ, ಕಾನೂನಿನ ವಿಷಯದಲ್ಲಿ ನೋಡಿ, ಆರಂಭದಲ್ಲಿ ರವಿ ಬುಧರು ನಿಮಗೆ 22ನೇ ತಾರೀಕು 17ನೇ ತಾರೀಕಿನವರೆಗೆ ಅಷ್ಟಮದಲ್ಲಿದ್ದಾರೆ. ಅನಂತರ ಪುನಃ ನಿಮ್ಮ ರಾಶಿಯಿಂದ ಭಾಗ್ಯ ರಾಶಿಗೆ ಬರುತ್ತಾರೆ. ಹಾಗಾಗಿ ಏನೋ ಒಂದು ಗೌರ್ಮೆಂಟಿನ ಬದಲಾವಣೆಗಳು ಒಂದೊಂದು ಸ್ವಲ್ಪ ನೋಡಿಕೊಳ್ಳಿ, ನೀವು ಆಗೋ ಸಾಧ್ಯತೆಗಳಿದೆ. ಗೌರ್ಮೆಂಟಿನ ಏನಾದರೂ ಬದಲಾವಣೆ ಆಗುವಂಥದ್ದು, ದಿಢೀರ್ನೇ ಏನಾದರೂ ಕಾನೂನಿನ ವಿಷಯದಲ್ಲಿ, ಭೂಮಿಯ ವಿಷಯದಲ್ಲಿ, ಹೀಗೆಲ್ಲ ಯಾವ್ಯಾವ ಕ್ಷಣಕ್ಕೆ ನಿರ್ಧಾರಗಳು ಬರುತ್ತೆ ಗೊತ್ತಿಲ್ಲ ಅಂತ ನಿರ್ಧಾರಗಳಾಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ನಿಮ್ಮ ನಿರ್ಧಾರಗಳನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ವಲ್ಪ ಕೆಲವೊಂದಷ್ಟು ವಿಷಯಗಳನ್ನು ವೇಟ್ ಮಾಡಬೇಕು. ಕೆಲವೊಂದಷ್ಟು ಬಂದ ತಕ್ಷಣವೇ ಹೇಗಾಗತ್ತೋ ಮುಂದೆ ಹತ್ತು ಬಿಡಬೇಕು. ಎಷ್ಟೋ ಸಲ ನೋಡಿ, ಸ್ನೇಹಿತರು ಯಾರೋ ಒಬ್ಬರು ಬಂದು ಕೇಳ್ತಾರೆ, ನೋಡಪ್ಪ ನಾವೊಂದು ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ, ತಿರುಪತಿಗೋ ಬೇರೆ ಕಡೆಗೆ ಹೋಗ್ತಾ ಇದ್ದೀನಿ ಅಂತ ಕೇಳ್ತಾರೆ. ಆವಾಗ ಒಂದಂತಕ್ಕೆ ಜೊತೆಗೆ ಹೊರಟು ಬಿಟ್ಟರೆ ಆಯ್ತಪ್ಪ ನಾನು ಬರ್ತೇನೆ ಅಂತಂದರೆ ಹೋಗಿ ದರ್ಶನ ಆಗಿಬಿಡುತ್ತೆ. ಬೇಡಪ್ಪ ನನ್ನ ಕೈಯಲ್ಲಿ ಆಗಲ್ಲ ಅಂತಂದರೆ ಆ ದರ್ಶನ ನಿಂತು ಹೋಗಿಬಿಡುತ್ತೆ. ಹಾಗಾಗಿ ಸದ್ಯಕ್ಕೆ ದೈವಾನುಗ್ರಹ ಹೇಳುವಂಥದ್ದು ದಾರಿ ಕೊಡ್ತಾ ಇದೆ ನಿಮಗೆ. ನೀವು ಹತ್ತಿ ಅಲ್ಲಿ ಹೋಗ್ತಿರೋ, ಇಳ್ಕೊಂಡಿರ್ತೀರೋ, ಅಥವಾ ಬೇಡ ಅಂಥೇಳಿ ಕಂಬಳಿ ಹೊತ್ಕೊಂಡು ನಿದ್ರೆ ಮಾಡ್ತಿರೋ, ನಿಮಗೂ ಬಿಟ್ಟಿರುವಂಥದ್ದು. ಯಾಕಂದರೆ ಭಾಗ್ಯದಲ್ಲಿರುವಂತಹ ಕೇತು ನಿಮಗೆ ದಾರಿ ತೋರಿಸ್ತಾ ಇದ್ದಾನೆ. ಹಾಗಾಗಿ ಆ ದಾರಿಯಲ್ಲಿ ನಡೀತಿರೋ ಇಲ್ಲೋ ನಿಮಗೆ ಬಿಟ್ಟಿರುವಂಥದ್ದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು
ಕರ್ಕೊಂಡು ಹೋಗ್ತಾ ಇದ್ದಾರೆ, ಒಂದು ಅವಕಾಶ ಆಗುತ್ತೆ, ಒಂದು ದರ್ಶನ ಆಗುತ್ತೆ, ಆ ಸಮಯದಲ್ಲಿ ಅದರಿಂದಾದರೂ ನಾವು ಬದಲಾವಣೆ ಆಗಿಬಿಡಬಹುದು. ಎಷ್ಟೋ ಸಲ ಉದ್ಯೋಗ ಹೇಳುವಂಥದ್ದು ಸಿಗ್ತಾ ಇಲ್ಲ ಅಲ್ಲಿ ಒದ್ದಾಡ್ತಾ ಇರ್ತಾರೆ. ಯಾವುದೋ ಒಂದು ಸಣ್ಣ ಬಿಸ್ನೆಸ್ ಮಾಡುವಾಗ ಯಾರೋ ಒಬ್ಬರನ್ನು ಹೋಗಿ ಮಾತಾಡ್ತಾರೆ, ಯಾರೋ ಒಬ್ಬರ ಜೊತೆಗೆ ಸಿಗ್ತಾರೆ, ತನ್ಮೂಲಕವಾಗಿ ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ಕ್ಲಿಕ್ ಆಗಿ ಕೆಲಸ ಸಿಗುವಂಥ ಚಾನ್ಸಸ್ಸು ಕೂಡ ಆಗುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ಓಡಾಟಗಳು, ಪ್ರಯಾಣಗಳು ಸ್ವಲ್ಪ ಜಾಸ್ತಿ ಆಗ್ಬೋದು. ಇದರ ಪರವಾಗಿಲ್ಲ, ಅದನ್ನು ಬಿಡಬೇಡಿ. ನೀವು ಪ್ರಯಾಣ ಆದರೂ ಕೂಡ ಪ್ರಯತ್ನಗಳನ್ನು ಮಾಡ್ತಾ ಬನ್ನಿ. ಇನ್ನೊಂದು 4-5 ವಿಷಯದಲ್ಲಿ ಸ್ವಲ್ಪ ಈ ತಿಂಗಳನ್ನು ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದನೇದಾಗಿ ಸ್ವಲ್ಪ ಡಿಪ್ರೆಷನ್ನು ಯೋಚನೆ ಆಗ್ತಾ ಇದ್ದರೆ ಅದನ್ನು ಫಸ್ಟ್ ನಿಲ್ಲಿಸಿ ಹೊರಗಡೆ ಬರುವಂಥ ಪ್ರಯತ್ನವನ್ನು ಮಾಡಿ. ನಿಮ್ಮೊಬ್ಬರೇ ಕೂತ್ಕೊಂಡು ಚಿಂತೆ ಆಗ್ತದೆ ಅಂತಾದರೆ ಆತ್ಮೀಯರು, ನಿಮ್ಮ ಜೊತೆಗಿರುವಂತಹ ಸ್ನೇಹಿತರು, ಅಥವಾ ನಿಮ್ಗೆ ಯಾರೂ ಇಲ್ವಾ, ಭಗವಂತನೇ ನಿಮ್ಮ ಸ್ನೇಹಿತ ಅಂತ ಭಗವಂತನನ್ನೇ ಪ್ರಾರ್ಥನೆ ಮಾಡಿ, ಅರಳಿ ಮರದ ಪ್ರದಕ್ಷಿಣೆ ಮಾಡಿ, ಒಂದು ಕಡೆಗೆ ಪಾರ್ಕಿಗೆ ಹೋಗಿ ಕೂತ್ಕೊಳ್ಳಿ. ಏನೋ ಆ ಒಂದು ವಾತಾವರಣಗಳ ಮನಸ್ಸು, 10 ಜನ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇರ್ತಾರೆ, ಆ ಭಗವಂತನ ನಾಮಸ್ಮರಣೆ ಮಾಡ್ತಾ ಇರ್ತಾರೆ, ತನ್ಮೂಲಕವಾದರೂ ಕೂಡ ಮನಸ್ಸು ಒಂದು ಧ್ಯಾನ ಯೋಗದ ಕಡೆಗೆ ಬರ್ತಾ ಇರುತ್ತೆ. ಹಾಗಾಗಿ ಅದನ್ನು ಫಸ್ಟು ನೀವು ಸಮಾಧಾನ ಮಾಡಿಕೊಳ್ಳಿ. ಹಾಗೆ ಎರಡನೇದಾಗಿ ಹಣಕಾಸಿನ ವಿಷಯದಲ್ಲಿ ಬದಲಾವಣೆ ಆಗುತ್ತೆ, ನೀವು ಕೂಡ ಸ್ವಲ್ಪ ಮುನ್ನುಗ್ಗಬೇಕು. ಹಾಗೆ ಕೂತ್ಕೊಂಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಮೂರನೇದಾಗಿ ಕೆಲವೊಂದಷ್ಟು ವಿಷಯ ದಿಢೀರ್ನೇ ತೀರ್ಮಾನ ತೆಗೆದುಕೊಳ್ಬೇಕು. ತೀರ್ಮಾನ ತಗೊಂಡಿಲ್ಲ ಅಂದರೆ ಕಷ್ಟ ಆಗುತ್ತೆ, ಕಾದರೆ ಕೆಲವೊಂದು ತೊಂದರೆ ಆಗಿಬಿಡ್ತದೆ. ಎಷ್ಟೋ ಸಲ ನೋಡಿ, ಬ್ಯಾಂಕಿಂದ ಲೋನ್ ಸಂಕ್ಷನ್ ಆಗುತ್ತೆ, ಕೆಲವೊಂದು ಸಲ ನಾವು ತಗೊಂಡಿಲ್ಲ ಅಂತಾದರೆ ಕಡೆಗೆ ಇನ್ನೊಂದು ಸಲ ಇನ್ನೇನಾದ್ರು ಕೊಯ್ರಿ ಹಾಕೋದು ಕೆಲಸ ಆಗೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಏನು ಸಾಧ್ಯ ಆಗುತ್ತೋ ಅದನ್ನು ಕೆಲವೊಂದಷ್ಟು ನಾವು ಮುನ್ನುಗ್ಗಿ ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು. 5ನೇದಾಗಿ ನಿಮ್ಮ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗೃತೆ ವಹಿಸ್ಕೊಳ್ಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ, ಸಣ್ಣ ಪುಟ್ಟ ಮನಸ್ಸಿನ ಚಿಂತೆ, ಆತಂಕಗಳು ಹಾಗಾಗುತ್ತೆ. ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ಎಷ್ಟು ನಿಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೋ, ಎಲ್ಲವೂ ಕೂಡ ನಮ್ಮ ಕೈಯಲ್ಲಿಲ್ಲ, ಆದಷ್ಟು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಣತನ, ತಾಳ್ಮೆ, ಸರಿಯಾದಂಥ ಸಮಯಕ್ಕೆ ನಿದ್ರೆ, ಸರಿಯಾದಂಥ ಸಮಯಕ್ಕೆ ನಾವು ಅನ್ನಾಹಾರಗಳು, ಹಾಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಾಕಿಂಗ್ ಮಾಡುವಂಥ ಇದನ್ನೆಲ್ಲೂ ಕೂಡ ಮಾಡ್ತಾ ಬರಬೇಕು. ಯಾಕಂದರೆ ಮನೆಯಲ್ಲೇ ನೀವು ಬೆವರು ಸುರಿಸಿ ಕೆಲಸ ಮಾಡ್ತಾ ಇದ್ದೀರಿ, ಕೃಷಿಕರಾಗಿದ್ದೀರಿ ಅಂದರೆ ಯಾವ ವ್ಯಾಯಾಮವೂ ಕೂಡ ಅಗತ್ಯ ಇಲ್ಲ. ಯಾಕಂದರೆ ಮನಸ್ಸಿನ ವ್ಯಾಯಾಮ ಬೇರೆ, ಶರೀರ ವ್ಯಾಯಾಮ ಬೇರೆ ಅಲ್ವಾ. ಹಾಗಾಗಿ ನೀವು ಎರಡನ್ನೂ ಕೂಡ ನಿಮ್ಮ ವ್ಯವಸ್ಥೆ, ನಿಮ್ಮ ಸಮಯಗಳನ್ನು ನೋಡ್ಕೊಂಡು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಇನ್ನು ಜೀವನದ ಒಂದು ಹಂತಕ್ಕೆ ಭಗವಂತನು ಕೊಡ್ತಾ ಇದ್ದಾನೆ. ಒಂದು ಹಂತಕ್ಕೆ ನೋಡಿ, ಹಿಂದಿನ ತಿಂಗಳೆಲ್ಲ ನೋಡಲಿಕ್ಕೆ ಹೋದರೆ ಎಷ್ಟೋ ಜನಕ್ಕೆ ಒಳ್ಳೆ ರೀತಿಯಾದಂಥ ಫಲವನ್ನು ಕೂಡ ಗುರು ಅನುಗ್ರಹಿಸಿದ್ದಾನೆ. ಹಾಗೆ ಗುರು ಅನುಗ್ರಹಿಸಲಿ ಅಂಥೇಳಿ ಗುರುಗಳಲ್ಲೂ ಕೂಡ ಪ್ರಾರ್ಥನೆ ಮಾಡ್ತಾ, ಅದರ ಜೊತೆಯಲ್ಲಿ ಬುಧ ಮತ್ತು ರವಿ 17 ಮತ್ತು 22ನೇ ತಾರೀಕಿನ ಮೇಲೆ ನಿಮ್ಮ ರಾಶಿಯಿಂದ ವಿಶೇಷವಾಗಿ ಭಾಗ್ಯ ರಾಶಿಗೆ ಬರ್ತಾ ಇರ್ತಾರೆ. ಹಾಗಾಗಿ ಒಂದು ಸ್ಕೂಲು ಕಾಲೇಜು ನಡೆಸ್ತಾ ಇರುವಂಥ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು, ಎಲ್ಲೋ ಒಂದು ಕಡೆಗೆ ಲೋನಿನ ಅವಕಾಶಗಳು ಕೂಡ ಆಗುವಂಥ ಸಾಧ್ಯತೆಗಳಿದ್ದಾವೆ. ಲೋನು ಕೂಡ ಎಲ್ಲೋ ಒಂದು ಕಡೆಗೆ ಆಗಿ ಅನುಕೂಲಕರವಾಗಿ ಆಗುವಂಥ ಸಾಧ್ಯತೆಗಳು. ಹಾಗೆ ಬಹಳ ಮುಖ್ಯವಾಗಿ ಯಾವುದೋ ಒಂದು ದೊಡ್ಡ ಸಂಸ್ಥೆ ನಡೆಸ್ಕೊಂಡು ಸ್ವಲ್ಪ ನಷ್ಟವಾಗ್ತಾ ಇದೆ, ಸ್ವಲ್ಪ ಸಮಸ್ಯೆಗಳಿದೆ ಅಂತಂದರೆ ಯಾರೋ ನಿಮ್ಮ ಕೈ ಜೋಡಿಸ್ತಾರೆ, ಯಾರೋ ಬಂದು ಹಿಂದೆ ನಿಲ್ತಾರೆ. ನೋಡಿ, ಈ ತಿಂಗಳಲ್ಲಿ ನಿಮಗೆ ಒಂದು ಹಂತಕ್ಕೆ ದೈವಾನುಗ್ರಹ ಇರೋದ್ರಿಂದ ಯಾವುದೋ ಒಂದು ವ್ಯಕ್ತಿಗಳು ಹಿಂದೆ ಬಂದು ಬೆಂತಡ್ತಾರೆ. ಅಪ್ಪ ನಾನಿದೇನಪ್ಪ, ಏನು ಚಿಂತೆ ಮಾಡಬೇಡ, ನೀನು ಕೆಲಸವನ್ನು ಮಾಡ್ತಾ ಹೋಗು, ಮುಂದೆ ಏನಾಗುತ್ತೋ ನಾವು ಅದನ್ನು ಗಮನಿಸೋಣ, ಏನಾಗುತ್ತೋ ನೋಡೋಣ ಹೇಳುವಂತಹ ಒಂದು ಪ್ರಯತ್ನಗಳಲ್ಲಿ ನಾವು ಮಾಡ್ತಾ ಇರಬೇಕು. ಎಷ್ಟೋ ಸಲ ನಮ್ಮ ಮನುಷ್ಯನ ಪ್ರಯತ್ನ ಕೆಲವೊಂದು ಸಲ ನಷ್ಟವಾಗುತ್ತದೆ, ಅದರ ದೈವಾನುಗ್ರಹ ಹೇಳುವಂಥದ್ದು ಯಾವಾಗೂ ಕೂಡ ನಷ್ಟವಾಗುವುದಿಲ್ಲ. ಈ ಒಂದು ದೇವತಾ ಪೂಜೆ, ಪ್ರಾರ್ಥನೆ, ನಮಸ್ಕಾರಗಳು ಒಂದು ಹಂತಕ್ಕೆ ಬೀಜರೂಪವಾದಂಥದ್ದು. ಅದನ್ನು ನಾವು ಭೂಮಿಗೆ ಹಾಕಿದಾಗ ಅಥವಾ ಅದನ್ನು ಪ್ರಾರ್ಥನೆ ಮಾಡಿದಾಗ ಇವತ್ತೆಲ್ಲ ನಾಳೆಗೆ ಒಳ್ಳೆ ರೀತಿಯಾದಂಥ ಫಲಗಳು, ಕೆಟ್ಟ ರೀತಿಯಾದಂಥ ಫಲಗಳು ಬರಲೇಬೇಕು. ಸುಕೃತೆ ದುಷ್ಕೃತೆ ಚೈವ ಷಡೇತೆ ಫಲಭಾಗಿನಃ ಎಂಬುದಾಗಿ ಹೇಳಿದ್ದಾರೆ. ಯಾವುದೇ ಕರ್ಮ, ಯಾವುದೇ ಪೂಜೆ ಇದ್ದರೂ ಕೂಡ 6 ರೀತಿಯಾದಂತಹ ವ್ಯಕ್ತಿಗಳಿಗೆ ಫಲ ಸಿಗತ್ತಂತೆ. ಅಂದರೆ ಯಾರಿಗೆ? ಉದಾಹರಣೆಗೆ ಉಪದೃಷ್ಟಾರಂ ಯಂತಾರಂ ಬೋಧಕಶ್ಚಾನುಬೋಧಕಃ ಕರ್ತ ಕಾರಯಿತ ಚೈವ ಷಡೇತೆ ಫಲಭಾಗಿನಃ ಎಂಬುದಾಗಿ ಹೇಳಿದ್ದಾರೆ ಶಾಸ್ತ್ರಗಳಲ್ಲಿ. ಯಾರ್ಯಾರಿಗೆ ಉಪದೃಷ್ಟಾರಂ ಅಂತಂದರೆ ಯಾರೂ ಕೂಡ ಮಂತ್ರಗಳನ್ನು ಬರದ್ದಲ್ಲ ಅಥವಾ ಸೃಷ್ಟಿ ಮಾಡಿದ್ದಲ್ಲ. ಅದು ಈ ಎಲ್ಲ ಋಷಿಗಳಿರಬಹುದು, ನಾವು ಹೇಳುವಂಥ ಸ್ತೋತ್ರಗಳಿರಬಹುದು, ಆಚಾರ್ಯ ಶಂಕರರು, ಹಿಂದೆ ವೇದವ್ಯಾಸರು, ಹಾಗೆ 4 ವೇದಗಳನ್ನು ವಿಭಾಗ ಮಾಡಿ ಒಂದೊಂದು ಋಷಿಗಳಿಗೂ ಕೂಡ ಒಂದೊಂದು ವೇದಗಳನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಮಾಡಿರುವಂತಹ ಪ್ರತಿಯೊಂದು ಮಂತ್ರ ಪಠನೆಗಳು, ಸ್ತೋತ್ರಗಳು, ಜಪ ಅನುಷ್ಠಾನಗಳು, ಹೋಮ ಹವನ ಯಜ್ಞ ಯಾಗಾದಿಗಳು ಫಸ್ಟ್ ಮೊದಲನೇದಾಗಿ ಉಪದೃಷ್ಟಾರರು ಅಂಥೇಳಿ ಕರೀತಾರೆ. ಅವರು ಯಾರು? ಹಿಂದೆ ಇರುವಂಥ ಋಷಿಗಳು, ಭರದ್ವಾಜ, ವಸಿಷ್ಠ ಋಷಿಗಳು, ಕಾಶ್ಯಪ ಋಷಿಗಳು, ಹೀಗೆ ಖಗೋಳ ಋಷಿ, ಹೀಗೆ ಅನೇಕ ಋಷಿಗಳಿದ್ದಾರೆ. ಅಂತಹ ಋಷಿಗಳಿಗೆ ಒಂದು ಭಾಗ ಫಸ್ಟ್ ಹೋಗಿಬಿಡುತ್ತೆ, ನೀವು ಏನೇ ಪೂಜೆ ಪುನಸ್ಕಾರ ಮಾಡಿದ್ರು. ಉಪದೃಷ್ಟಾರ ಯಂತಾರಂ ಅಂತಂದ್ರೆ ಅವರು ಶಿಷ್ಯರು. ಈಗ ನಮಗೆ ಇಷ್ಟೊಂದು ವೇದರಾಶಿಯೋ ಅಥವಾ ಸ್ತೋತ್ರಗಳು ಇವೆಲ್ಲ ಒಂದು ಹಂತಕ್ಕೆ ಬಂದು ಬರಬೇಕು ಅಂತಂದರೆ ಅವರಿಂದ ಅನೇಕ ಶಿಷ್ಯವರ್ಗದವರು ಇದ್ದಾರಲ್ವ. ಒಬ್ಬರು ಇಬ್ಬರ ಸಾವಿರಾರು ಜನ ಇಂದಿರ್ತಾರೆ, ಅವರಿಗೂ ಸ್ವಲ್ಪ ಭಾಗ ಹೋಗುತ್ತೆ.
ಉಪದ್ರಷ್ಟಾರ ಯಂತಾರಂ ಬೋಧಕಶ್ಚಾನುಬೋಧಕ. ನೋಡಿ, ಈ ಗುರುವಿನ ಮಹತ್ವ ಇಲ್ಲಿ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಯಾರನ್ನಾರೋ ಒಬ್ಬರು ಗುರುಗಳು ಅಂಥೇಳಿ ಇಟ್ಕೊಳ್ಬೇಕು. ಮತ್ತು ಒಬ್ಬರಿಂದ ಒಂದಷ್ಟು ಪಾಠ ಪ್ರವಚನ ನಾವು ಕೇಳಬೇಕು. ಯಾಕಂದರೆ ಎಷ್ಟೋ ಸಲ ನಾವೇ ಸ್ವತಂತ್ರವಾದಂಥ ವ್ಯಕ್ತಿಗಳಾದರೆ ನಮ್ಮಿಂದ ಲೋಪದೋಷಗಳು ಬಹಳ ಮುಖ್ಯವಾಗಿ ಆಗಿಬಿಡುತ್ತೆ. ಹಾಗಾಗಿ ನಾವು ಯಾರ ಹತ್ರ ಆದರೂ ಆ ಸ್ತೋತ್ರಗಳನ್ನು, ಮಂತ್ರಗಳನ್ನು ಒಂದ್ಸಲ ಹೋಗಿ ಕೇಳಿಸ್ಬೇಕು, ಅಥವಾ ಅವರ ಮುಂದೆ ಓದಬೇಕು. ವೇದಗಳನ್ನಾದರೆ ಸ್ಪಷ್ಟವಾದಂಥ ಅಕ್ಷರಗಳಿಂದ, ಉದಾತ್ತ ಅನುದಾತ್ತ ಸ್ವರಿತಗಳಿಂದ ಹೇಳಬೇಕು. ಮಿಕ್ಕಿರುವಂಥ ಸ್ತೋತ್ರಗಳನ್ನು ಒಂದ್ಸಲ ಪಾಠಗಳನ್ನು ಹೇಳಿಸ್ಕೊಂಡು ಹೇಳಿದ್ರು ಏನೂ ತೊಂದರೆ ಇಲ್ಲ, ಯಾರು ಬೇಕಾಗಿದ್ದರೂ ಹೇಳಬಹುದು. ಹಾಗಾಗಿ ಸ್ತೋತ್ರಗಳ ನಿಯಮಗಳು ಬೇರೆ, ವೇದಗಳ ನಿಯಮಗಳು ಬೇರೆ. ಉಪದೃಷ್ಟಾರ ಯಂತಾರಂ ಬೋಧಕಶ್ಚಾನುಬೋಧಕ. ಇಷ್ಟಾದ ಮೇಲೆ ಕರ್ತ ಕಾರಯಿತ ಚೈವ. ಒಂದು ಮಾಡುವಂತಹ ವ್ಯಕ್ತಿಗಳಿಗೆ ಜಾಸ್ತಿ ಆದಂಥ ಫಲ, ಕಾರಯಿತ ಮಾಡಿಸುವಂತಹ ವ್ಯಕ್ತಿಗಳಿಗೂ ಸ್ವಲ್ಪ ಫಲ ಹೋಗುತ್ತೆ. ಹೀಗೆ ಈ ಪೂಜೆ, ಪುನಸ್ಕಾರ, ಜಪ, ಯಜ್ಞ, ಜಾಗಾದಿಗಳ ಫಲಗಳು ಹೋಗ್ತದೆ ಹೇಳುವಂಥದ್ದು. ಹಾಗಾಗಿ ನೀವೊಬ್ಬರಿಗೆ ಒಂದು ಒಳ್ಳೆಯದು ಮಾಡಿ ಅಂತೇಳಿ ಹೇಳಿದ್ರೆ ಆ ಒಳ್ಳೆಯ ರೀತಿಯಾದಂತಹ ಫಲಗಳು ನಿಮಗೂ ಕೂಡ ಸಿಗುತ್ತೆ. ಸನ್ಮಾರ್ಗದಲ್ಲಿ ಒಬ್ಬರನ್ನು ದಾರಿ ತೋರಿಸುವಂಥದ್ದು, ಅಥವಾ ಒಬ್ಬರಿಗೆ ಒಳ್ಳೆಯ ರೀತಿಯಾದಂಥ ಸ್ತೋತ್ರಗಳನ್ನು ಹೇಳುವಂಥದ್ದು, ಆ ಸ್ತೋತ್ರ ಶ್ರವಣ ಮಾಡುವಂತಹ ಅವಕಾಶಗಳಿದ್ದರೆ ಅಂತಹ ಪುಣ್ಯಗಳು ಇಷ್ಟು ಭಾಗವಾಗಿ ಹೋಗುತ್ತೆ. ಹಾಗಾಗಿ ನಾವು ಆದಷ್ಟು ಸ್ತೋತ್ರಗಳನ್ನು, ಪ್ರಾರ್ಥನೆಗಳನ್ನು ಪ್ರತಿನಿತ್ಯವೂ ಕೂಡ ಮಾಡ್ತಾ ಇರಬೇಕು. ಹಾಗಾಗಿ ಹಿಂದೆಲ್ಲ ಸಂಧ್ಯಾಕಾಲ ಬಂದರೆ ಸಾಮೂಹಿಕವಾಗಿ ಎಲ್ಲ ಮನಸ್ಸಲ್ಲಿ ಭಜನೆ ಮಾಡ್ತಾಯಿದ್ರು, ಮನೇಲಿ ಪ್ರಾರ್ಥನೆ ಮಾಡ್ತಾಯಿದ್ರು. ಈಗೆಲ್ಲ ಎಲ್ಲವೂ ಕೂಡ ನಿಂತು ಹೋಗಿಬಿಟ್ಟಿದೆ. ಇವತ್ತಿನ ಧಾರಾವಾಹಿ ಜಾಸ್ತಿ ಆಗಿಬಿಟ್ಟಿದೆ ಅಲ್ವಾ? ಯಾಕಂದರೆ ನಮ್ಮ ಮನಸ್ಥಿತಿ ಹೇಗಾಗಿದೆ ಕೇಳಿದ್ರೆ, ಕೆಲಸ ಇಲ್ಲ ನಿಜ, ಆದರೆ ಒಂದು 48 ದಿವಸ ಹೋಗಿ ಒಂದು ಅರಳಿ ಮರಕ್ಕೆ ಪ್ರದಕ್ಷಿಣೆ ಮಾಡೋಣ, ಅಥವಾ ಒಂದು ಗುರುಗಳ ಸನ್ನಿಧಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಹೇಳುವಂಥ ಮನಸ್ಥಿತಿ ಬರುವುದಿಲ್ಲ. ಕೆಲಸ ಇಲ್ಲ ಆಗಲ್ಲ ಅಂತ 100 ಸಲ ಮನಸ್ಥಿತಿ ಹೇಳ್ತದೆ ಬಿಟ್ಟರೆ ಇದಕ್ಕೇನಾದ್ರು ಒಂದು ಸುಲಭವಾದಂಥ ಪರಿಹಾರ ಹುಡ್ಕೋಣ. ಯಾವುದಾದ್ರೂ ಅಂತಂದರೆ ದುಡ್ಡಿಲ್ಲ, ಫಸ್ಟೇ ಬರುತ್ತೆ ನಮಗೆ, ಆ ದುಡ್ಡು ಎಲ್ಲ ಬಂದುಬಿಟ್ಟತ್ತೆ. ಹಾಗಾಗಿ ನಾವು ಅನುಕೂಲ ಆಗತ್ತೆ, ಹಣಕಾಸು ವೃದ್ಧಿ ಆಗತ್ತೆ, ಇಷ್ಟ ಭಗವಂತ ಇಟ್ಟಿದ್ದಾನೆ, ಮುಂದೆ ಇನ್ನೂ ನನಗೆ ಅವಕಾಶಗಳಿದೆ ಹೇಳುವಂಥ ಆಶಾದಾಯಕವಾದಂಥ ಮನಸ್ಥಿತಿಯನ್ನು ಸದಾಕಾಲ ಇಟ್ಕೊಳ್ತಾ ಮುಂದೆ ನಾವು ಹೋಗ್ತಾ ಅದು ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಈ ತಿಂಗಳಲ್ಲಿ ತಿಳ್ಕೊಳ್ಳೋಣ. ನೋಡಿ, ವಿಶೇಷವಾಗಿ ಮೂಲ ನಕ್ಷತ್ರ 1, 2, 3, 4ನೇ ಪಾದದವರು ನಾಗರ ಪಂಚಮಿ 17ನೇ ತಾರೀಕಿಗಿದೆ. ಮರ್ಯಾದೆ ಇದ್ದಾಗಿ ನಿಮ್ಮ ಕೈಯಲ್ಲಿ ಏನು ಸಾಧ್ಯವಾಗುತ್ತೋ ಆ ಥರದಲ್ಲಿ ನಾಗರನ್ನು ಪ್ರದಕ್ಷಿಣೆ ಮಾಡಿ, ನಮಸ್ಕಾರ ಮಾಡಿ, ನಾಗನ ಕಟ್ಟೆಗೆ ಹೋಗಿ ಭಕ್ತಿಯಿಂದ ಬೇಡಿಕೊಳ್ಳಿ. ಯಾಕಂದರೆ ನಿಮ್ಮ ಶರೀರದಲ್ಲಿ ಈ ನರನಾಡಿಗಳೆಲ್ಲ ರಾಹುವಿನ ಸಂಬಂಧವಾದಂಥದ್ದೇ, ಮತ್ತು ಮೆದುಳು ಯೋಚನೆಗಳು ಕೂಡ ರಾಹುವಿನ ಸಂಬಂಧವಾದ್ದು, ಹಾರ್ಟ್ ಬೀಟ್ ಅದು ಕೂಡ ರಾಹುವಿನ ಸಂಬಂಧವಾದದ್ದೇ. ಹಾಗಾಗಿ ನಾಗದೇವರನ್ನು ಭಕ್ತಿಯಿಂದ ಬೇಡಿಕೊಳ್ಳಿ, ಭಗವಂತ ನನಗೆ ಒಳ್ಳೆ ರೀತಿಯಾದಂಥ ಅನುಕೂಲ ಅನುಗ್ರಹವನ್ನು ಮಾಡು ಅಂಥೇಳಿ. ಇನ್ನು ಪೂರ್ವಾಷಾಢ ನಕ್ಷತ್ರದವರು ನೋಡಿ, ಹಣಕಾಸಿಗೆ ಬಹಳ ಒತ್ತಡ, ತೊಂದರೆ ಬರ್ತಾ ಇದೆ. ಹಾಗಾಗಿ 21ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ಆ ದಿವಸ ಮರ್ಯಾದೆ ಇದ್ದ ಹಾಗೆ ಆ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ನಮಸ್ಕಾರ ಮಾಡಿ, ಬೇಡಿಕೊಳ್ಳಿ, ಅಮ್ಮ ನನಗೆ ನೀನು ಅನುಕೂಲ ಅನುಗ್ರಹ ಮಾಡು, ನನ್ನ 100 ತೊಂದರೆ ತಾಪತ್ರಗಳು, ಕಷ್ಟಗಳಿದೆ, ಅದನ್ನೆಲ್ಲ ಮೆಟ್ಟಿ ಹೊರಗಡೆ ಬರುವಂಥ ಶಕ್ತಿ ಸಾಮರ್ಥ್ಯವನ್ನು ನೀನು ಅನುಗ್ರಹ ಮಾಡು ಅಂಥೇಳಿ ಕೇಳಿಕೊಡಿ. ಇನ್ನು ಉತ್ತರಾಷಾಢ ನಕ್ಷತ್ರ 28ನೇ ತಾರೀಕಿಗೆ ಉಪಕರ್ಮವೂ ಕೂಡ ಇದೆ, ಮತ್ತು ಹದಿಸ ಹುಣ್ಣಿಮೆಯೂ ಕೂಡ ಇದೆ. ಮರೆಯದೇ ಇದ್ದ ಹಾಗೆ ಒಂದು ಸಲ ನೀವು ನಿಮ್ಮ ಕೈಲಿ ಆದ ಮಟ್ಟಿಗೆ ಸಾಮೂಹಿಕವಾಗಿ 10 ದೇವಸ್ಥಾನ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇರ್ತಾರೆ, ನಿಮ್ಮ ಕೈಯಲ್ಲೂ ಆದರೆ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಪ್ರಾರ್ಥನೆಯನ್ನು ಮಾಡಿ ಭಕ್ತಿಯಿಂದ ಬೇಡಿಕೊಡಿ, ಭಗವಂತ ನನಗೆಲ್ಲ ರೀತಿಯಾದಂಥ ಶ್ರೇಯಸ್ಸನ್ನು ಅನುಕೂಲ ಅನುಗ್ರಹ ಮಾಡು. ಯಾಕಂದರೆ 100 ರೀತಿಯಾದಂಥ ಸಮಸ್ಯೆಗಳಿದೆ ಮನುಷ್ಯನಿಗೆ. ಆ ಎಲ್ಲ ಸಮಸ್ಯೆಯಿಂದ ಹೊರಬರಬೇಕು ಅಂತಂದರೆ ಚಂದ್ರನ ಅನುಗ್ರಹ ಬೇಕು. ಹಾಗಾಗಿ ಚಂದ್ರನ ಅನುಗ್ರಹ ಬರಬೇಕು ಅಂತಂದರೆ ಹುಣ್ಣಿಮೆ ದಿವಸ ನಾವು ಏನಾದರೂ ಮಾಡಬೇಕು. ಹಾಗಾಗಿ ಹುಣ್ಣಿಮೆ ದಿವಸ ನಾವೆಲ್ಲರೂ ಕೂಡ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ. ಭಗವಂತನ ಅನುಗ್ರಹದಿಂದ ಆ ಮಹಾಲಕ್ಷ್ಮಿ ಎಲ್ಲರಿಗೂ ಕೂಡ ಅನುಕೂಲ ಅನುಗ್ರಹ ಮಾಡಲಿ, ನಮ್ಮೆಲ್ಲರ ಕಷ್ಟಗಳು ಕೂಡ ಪರಿಹಾರ ಆಗಲಿ ಅಂತ ಹೇಳ್ತಾ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅಂತವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.